ॐ श्री राघवेन्द्राय नमः। श्री गुरुभ्यो नमः। परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। माता नरसिंहस्य पिता नरसिंहः, भ्राता नरसिंहस्य सखा नरसिंहः, विद्या नरसिंहस्य द्रविणं नरसिंहः, यतो यतो यानतो नरसिंहः नरसिंहदेवान् अपरं किञ्चित् तस्मात् नरसिंहं शरणं प्रपद्ये। पर्जनं बहुबीजानां सर्जनं सर्वसंपदां त्रासनं यमदूतानां ನರಹರೇ ನಮ್ಮ ಕಂಚಿನ ನರಸಿಂಹದೇವರೇ ನಮಗೆ ಉದ್ಧಾರ ಮಾಡಪ್ಪ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾಭವನೋಪವಿದ್ಯ ಲಕ್ಷ್ಮೀ ನರಸಿಂಹದೇವರು, ನವ ನರಸಿಂಹದೇವರು, ಸಂತಾನ ಗೋಪಾಲಕೃಷ್ಣ, ವಿಶೇಷವಾಗಿ ಹನುಮಂತ ದೇವರು, ರಾಯರ ಮೃತ್ತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಬಹಳ ವಿಶೇಷವಾಗಿ ಕೇಳಿರ್ತಕ್ಕಂಥದ್ದು ಒಂದು ಬಹಳ ವಿಶೇಷವಾಗಿ ಬಹಳ ದಿವಸಗಳಿಂದ ಕೇಳ್ತಾ ಇದ್ದ ತಾಯಿ, ಇವತ್ತಿನ ದಿವಸ ನಮ್ಮ ಗುರುಗಳು ಆ ಮಾತನ್ನು ಜ್ಞಾಪನ ಮಾಡಿ ಅವರೇ ನಮ್ಮಲ್ಲಿ ಒಂದನ್ನು ಕುಳಿತುಕೊಂಡು ನುಡಿಸ್ತಾ ಇದ್ದಾರೆ. ತಾಯಿ, ಪ್ರತಿದಿನ ಮಕ್ಕಳು ಓದುತ್ತಾ ಇದ್ದಾಳೆ. ಓದ್ತಗೊಂಡು SLC 7th 8th 9th ಆಗಿದೆ, 10th ಆಗಿದೆ. ಓದಬೇಕಾದ್ರೆ ಗಮನನೇ ಇರುವುದಿಲ್ಲ. ಮತ್ತು ಆ ಮನಸ್ಸಿಗೆ ಏನೇನೋ ತೊಂದರೆ ತಗೊಂಡು ಏನೇನೋ ಆಗ್ತಾ ಇದೆಯಲ್ಲ, ಅದಕ್ಕೇನು ಕಾರಣಗಳು, ಬಹಳ ಡಿಫ್ರೆನ್ಸ್ಗಳು ಹೋಗ್ಬಿಡಿಯಲ್ಲ ಅವಳಿಗೆ, ಏನು ಹೇಳೋದು ಕೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತಿದು. ಇದು ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿ ಬರ್ತಕ್ಕಂಥದ್ದು. ಇದು 9ನೇ ಕ್ಲಾಸ್ ಆಗಿರ್ಬೋದು, 5ನೇ ತರಗತಿ 6ನೇ ತರಗತಿ ಆಗಿರ್ಬೋದು, ಇಂಥ ತರಗತಿ ಓದ್ತಾ ಇದ್ದಾಗ ಅವರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು 3 ಜನ್ಮ ಅಂತ ಇರುತ್ತೆ. ಒಂದು ಮಗು, 4 ಜನ್ಮ ಹೆಣ್ಣು ಮಕ್ಕಳಿಗೆ. ಒಂದು ತಾಯಿ ಗರ್ಭದಿಂದ ಬರ್ತಕ್ಕಂಥದ್ದು, ಋತುಮತಿ ಆಗ್ತಕ್ಕಂಥದ್ದು, ಮದುವೆ, ಆ ಮಗುವಿಗೆ ಮದುವೆ ಆಗ್ತಕ್ಕಂಥದ್ದು, 4ನೇ ಜನ್ಮ ಬಂದು ವಿಶೇಷವಾಗಿ ಅವರಿಗೆ ಒಂದು ಮಗು ಸಂತಾನ ಭಾಗ್ಯ ಆಗತಕ್ಕಂಥದ್ದು. ಈ 4 ಜನ್ಮ ಇರುತ್ತೆ. ಈ 4 ಜನ್ಮದಲ್ಲಿ ವಿಶೇಷವಾಗಿ ನಾವು ಎಲ್ಲವನ್ನೂ ಇದನ್ನೆಲ್ಲ ಗುರ್ತಾಕೋಬೇಕು, ಆ ಜನ್ಮವನ್ನು. ಈಗ ಅವಳು ಹುಟ್ಟಿರ್ತಕ್ಕಂಥ ದಿನ ಯಾವುದು, ಏನು ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ ಅನ್ನೋದು ನಾವೊಂದು ಗುರ್ತಾಕೋಬೇಕು. ಎರಡನೆಯದು, ಅವರು ಋತುಮತಿಯಾಗಿರ್ತಕ್ಕಂಥದ್ದು. ಆ ಋತುಮತಿಯಾಗಿರ್ತಕ್ಕಂಥದ್ದು ಯಾವ ದಿನ ಆಗಿರ್ತದೆ, ಅವರು ಯಾವ ಯಾವ ಬಟ್ಟೆಗಳನ್ನು ಧಾರಣೆಯನ್ನು ಮಾಡಿಕೊಂಡಿದ್ದಾರೆ, ಅದನ್ನೆಲ್ಲವನ್ನು ಗುರ್ತಾಕೋಬೇಕು, ಕೇಳಬೇಕು ಅಂಥವುದನ್ನು. ತದನಂತರ ಇದಾದ ನಂತರ ಒಂದು ಮದುವೆ ಆಗ್ತಕ್ಕಂಥದ್ದು. ಅದಕ್ಕೆ ಮದುವೆಯಲ್ಲಿ ಏನು ಕೇಳೋಂಗಿಲ್ಲ ಬಿಡಿ. ಯಾಕೆ ಅಂತ ಹೇಳಿದ್ರೆ ಮದುವೆಯಲ್ಲಿ ನೀವು ಲಗ್ನಬದ್ಧಕ್ಕೆ ಹೊಡಿಸಿ ವಿಶೇಷವಾಗಿ ಕೊಟ್ಬಿಡ್ತೀರಾ, ಇಂಥ ಮುಹೂರ್ತ ಇದೆ, ಇಂಥ ಮುಹೂರ್ತ ಇದೆ. ಮತ್ತು ಅವಳಿಗೆ ಒಂದು ಮಗು ಆಗ್ತಕ್ಕಂಥದ್ದು, ಆ ಜಾತಕವನ್ನು ಬರ್ತಕ್ಕಂಥದ್ದು ವಿಶೇಷ. ಈ ಮಗುವಿಗೆ ಈ ಥರ ಸಮಸ್ಯೆಗಳಾಗಬೇಕಾದ್ರೆ ಕಾರಣ ಇರುತ್ತೆ. ಏನು ಕಾರಣ ಅಂತಂದರೆ, ಅವಳ ಋತುಮತಿಯಾದಾಗ ಆ ನಕ್ಷತ್ರದಲ್ಲಿ ಯಾವುದೇ ಒಂದು ತೊಂದರೆಗಳಿದ್ದಾಗ ಆ ತೊಂದರೆಯನ್ನು ಪರಿಹಾರ ಮಾಡ್ಕೋಬೇಕು ನಾವು. ಯಾಕೆ ಎಕ್ಸಾಂಪಲ್ಲು ನಿಮ್ಗೆ ಹೇಳಬೇಕು ಅಂತಂದರೆ, ಈಗ ಸದಭಿಷ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಇಂಥವೆಲ್ಲ ಒಂದು ಪಂಚಕ ನಕ್ಷತ್ರಗಳು, ಧನಿಷ್ಠ ಪಂಚಕ ಅಂತ ಕರೀತಾರೆ. ಎಷ್ಟೋ ನಕ್ಷತ್ರಗಳಿವೆ. ಈ ನಕ್ಷತ್ರಗಳಲ್ಲಿ ಸತ್ತಾಗ 5 ತಿಂಗಳ ಕಾಲ ಆ ಮನೆಯನ್ನು ಬಿಡಬೇಕು. ಮತ್ತು ಇನ್ನೂ ಒಂದು ಇದೆ, ಆ ನಕ್ಷತ್ರದಲ್ಲಿ ಸತ್ತಾಗ 3 ತಿಂಗಳ ಕಾಲ ಮನೆಯನ್ನು ಬಿಡಬೇಕು ಅಂತಿದೆ. ಈ ನಕ್ಷತ್ರಗಳಲ್ಲಿ, ಆ ನಕ್ಷತ್ರದಲ್ಲಿ ಹಾಗೆ ಹೋಗ್ತಾರೆ, ದುರ್ಮರಣ ಹೊಂದ್ತಾರೆ, ಆ ನಕ್ಷತ್ರದಲ್ಲಿ ಹಾಗೆ ಬಿಡಬೇಕು. ಅದೇ ರೀತಿಯಾಗಿ ನಮ್ಮಲ್ಲಿ ಈ ದೋಷಗಳಿದ್ದಾಗ ಮನೆ ಬಿಡುತ್ತಲ್ಲ ಹೇಳ್ತಾ ಇರೋದು, ಆ ದೋಷವನ್ನು ಪರಿಹಾರ ಮಾಡಬೇಕು. ಆದಿತ್ಯಾದಿ ನವಗ್ರಹ ದೇವತೆಗಳು ವಿಶೇಷವಾಗಿ, ಯಾಕೆಂದರೆ ನವಗ್ರಹ ದೇವತೆಗಳು ಪೂರ್ತಿ ನಮ್ಮಲ್ಲೇ ಇರ್ತಾರೆ. ನಮ್ಮ ದೇಹದಲ್ಲೇ ನವಗ್ರಹ ದೇವತೆಗಳಿರ್ತಾರೆ. ಒಂದೊಂದು ಅಭಿಮಾನಿ ದೇವತೆಗಳು, ಒಂದು ಕಣ್ಣಿಗೆ ಸೂರ್ಯನಾಗಿರ್ತಾರೆ, ಸೂರ್ಯನಾರಾಯಣ, ಕೈಗೆ ದಕ್ಷ ಪ್ರಭಾಪತಿ, ಅಂತರಂಗಕ್ಕೆ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಹೃದಯದಲ್ಲಿರ್ತಕ್ಕಂಥ ರುದ್ರದೇವರು, ಇಂಥ ಆ ಅಂತರಂಗವನ್ನು ವಿಶೇಷವಾಗಿ ನೋಡ್ತಕ್ಕಂಥವರೆಲ್ಲ ಮನಸ್ಸಿಗೆ ಅಭಿಮಾನಿ ದೇವತೆಗಳವರ, ಮನಸ್ಸಿಗೆ ಅಭಿಮಾನಿ ಈಶ್ವರ ಶಿವ, ಇಂಥ ದೇವತೆಗಳು ವಿಶೇಷವಾಗಿ ಅನುಗ್ರಹ ಮಾಡಬೇಕಾದ್ರೆ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದಲ್ಲಿ ಅವಳು ಋತುಮತಿಯಾಗಿದ್ದಾಳೆ ಆ ನಕ್ಷತ್ರವು ಸರಿ ಇಲ್ಲದಿದ್ದಾಗ ಈ ರೀತಿ ಆಗ್ತಕ್ಕಂಥ ಸಂಭವವು ಅತಿ ಹೆಚ್ಚಾಗಿರುತ್ತೆ.
ಮತ್ತು ಆ ಋತುಮತಿಯಾದಾಗ 16 ದಿವಸಗಳಲ್ಲಿ ನಾವು ಏನು ಶಾಸ್ತ್ರಗಳನ್ನು ಮಾಡಬೇಕು ಅದನ್ನು ನೀರನ್ನು ಅರಿಶಿಣ ನೀರು ಬಂದ ಇಂಥವೆಲ್ಲ ಹಾಕಿ ಅವರಿಗೆ ಮಗುವಿಗೆ ಆರತಿಯನ್ನು ಮಾಡಬೇಕು. ಪ್ರತಿದಿನ 3 ದಿನಗಳ ಕಾಲ 5 ದಿನಗಳ ಕಾಲ ವಿಶೇಷವಾಗಿ ಆ ಮಗುವಿಗೆ ನಾವು ಅರಿಶಿಣದ ನೀರನ್ನು ಹಾಕಿ ಸ್ಕೂಲಿಗೆ ಕಳಿಸದೆ ಎಲ್ಲೂ ಕಳಿಸದೆ ಆ ರೂಮಲ್ಲೇ ಇಟ್ಕೊಂಡು ಅವರಿಗೆಲ್ಲ ಏನೇನು ನಿಮ್ಮ ಶಾಸ್ತ್ರಗಳಿವೆ ಆ ಶಾಸ್ತ್ರಗಳನ್ನೆಲ್ಲವನ್ನು ಮುಗಿಸ್ಬೇಕು. ಆಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅವಾಗ ಏನಿದ್ರೂ ಆ ದೋಷಗಳು ಇರುವುದಿಲ್ಲ ಆ ಮಗುವಿಗೆ. ಅದೇ ರೀತಿಯಾಗಿ ಮಾಡಿದಾಗ ನಮಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಎರಡನೆಯದು ವಿಶೇಷವಾಗಿ ನಾವು ಎಲ್ಲೋ ಸ್ಕೂಲ್ಗೆ ಹೋಗ್ತಾ ಇರ್ತೀವಿ, ಕಾಲೇಜಿಗೆ ಹೋಗ್ತಾ ಇರ್ತೀವಿ, ಇಂಥ ಸಮಸ್ಯೆಗಳಿದ್ದಾಗ ಯಾರನ್ನು ರೋಡಲ್ಲಿ ಹೋಗ್ಬೇಕಾದ್ರೆ ಏನೇನೋ ತೊಂದರೆಗಳು ಕೊಟ್ಟಿರ್ತಾರೆ, ಏನೋ ಒಂದು ಮಾಡಾಕಿರ್ತಾರೆ, ಏನೋ ಒಂದು ಆಗಿರುತ್ತೆ, ಅದನ್ನು ದಾಟಿ ಹೋದಾಗಲೂ ನಮಗೆ ಸಮಸ್ಯೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಅದನ್ನು ತುಳ್ಕೊಂಡೋದು ಸಮಸ್ಯೆಗಳಿರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಮನೆಗೆ ಬಂದಿದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ, ನಾವು ಸ್ಕೂಲಿಗೆ ಹೋಗಿ ಬಂದು, ಶಾಲೆಗೆ ಹೋಗಿ ಬಂದು, ಇಲ್ಲ ಕಾಲೇಜಿಗೆ ಹೋಗಿ ಬಂದು, ಎಲ್ಲನೇ ಕೆಲಸಕ್ಕೆ ಹೋಗಿ ಬಂದಾಗ ನಾವು ಹಿಂದಿನ ಕಾಲದಲ್ಲಿ ನೀರು ಆಚೆ ಇಟ್ಟು ಕೈ ಕಾಲು ತೊಳೆದುಕೊಂಡು ನಾವು ಮನೆಗೆ ಬರ್ತಿದ್ವಿ. ಆ ರೀತಿಯಾಗಿ ನೀವು ಕೈ ಕಾಲು ತೊಳ್ಕೊಂಡು ಬಂದಾಗ ಆ ದೋಷವೆಂದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಸಮಸ್ಯೆಗಳು ಕೆಲವಾರು ಸಮಸ್ಯೆಗಳು ಬಂದಾಗ ಇವೆಲ್ಲ ಬರ್ತಕ್ಕಂಥ ಇರುತ್ತೆ. ಅದಕ್ಕೋಸ್ಕರವಾಗಿ ಅದೆಲ್ಲವನ್ನು ಮಾಡಿದಾಗ ಆ ಸಮಸ್ಯೆ ಬಗೆಹರಿರ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಅದರಲ್ಲೂ ವಿಶೇಷವಾಗಿ ನಕ್ಷತ್ರದಲ್ಲಿ ತೊಂದರೆ ಇದ್ದಾಗ, ಆ ನಕ್ಷತ್ರದಲ್ಲಿ ತೊಂದರೆ ಇದ್ದಾಗಲೂ ನಿಮಗೆ ಈ ರೀತಿಯಲ್ಲಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ಏನೂ ಮಾಡಬೇಕಾಗಿಲ್ಲ. ನೀವು ಇದು ಚಿಕ್ಕದಾಗಿ ಸಮಸ್ಯೆಯನ್ನು ಪರಿಹರಿಸ್ಕೊಬೇಕಾದ್ರೆ, ಯಾವುದೇ ಒಂದು ಮಕ್ಕಳು ಓದ್ತಾ ಇರಲ್ಲ, ಮಕ್ಕಳಿಗೆ ಜ್ಞಾನವೇ ಇರೋದಿಲ್ಲ, ಓದಕ್ಕೂ ಚೆನ್ನಾಗಿ ಓದ್ತಾ ಇರ್ತಾಳೆ, 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಚೆನ್ನಾಗಿ ಓದ್ತಾಳೆ, 6ನೇ ಕ್ಲಾಸು ಓದ್ತಾಳೆ, 7ನೇ ಕ್ಲಾಸು ಓದ್ತಾಳೆ, 8ನೇ ತರಗತಿಯಿಂದ ವಿದ್ಯೆನೇ ಇರುತ್ತೆ, ಸ್ಕೂಲಿಗೆ ಹೋಗಲ್ಲ, ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಾದ್ರೆ ನೀವೇನು ಮಾಡಬೇಕಾಗಿಲ್ಲ, ಮೃತ್ಯು ಕಂಟಕ ದೋಷದಿಂದ ಪಾರಾಗಬೇಕು. ಮೃತ್ಯುಂಜಯಾಯ ರುದ್ರಾಯ ವೀರಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಆ ಮೃತ್ಯು ಕಂಟಕ ದೋಷದಿಂದ ಪಾರಾಗಬೇಕಾದ್ರೆ ದೇವತೆಗಳಿಗೆ ಒಂದು ನವಗ್ರಹ ಪೂಜೆಯನ್ನು ಮಾಡಿಸ್ಕೊಳ್ಳಿ ಮನೆಯಲ್ಲಿ. ಇಲ್ಲವಾದರೆ ಅಶ್ವತ್ಥ ವೃಕ್ಷ ಇರುತ್ತೆ, ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರವನ್ನು ಮಾಡಿ. ಇಲ್ಲವಾದರೆ ನವಗ್ರಹವನ್ನು ತೆಗೆದುಕೊಂಡು 9 ನವಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ ನವಗ್ರಹ ಧಾನ್ಯವನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡಿ, ಹಂಗೆ ಪೂಜೆಯನ್ನು ಮಾಡಿ ದೇವರ ಮುಂದೆ ಇಟ್ಟು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವಿಷ್ಣು ರಾಹುವೇ ಕೇತುವೇ ನಮಃ ಅಂತೇಳಿ ಆ ದೇವತೆಗಳನ್ನು ಪೂಜೆಯನ್ನು ಮಾಡಿ ಉಪ್ಪನ್ನು ಇಟ್ಟು, ಉಪ್ಪವನ್ನು ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ ಅಂತೇಳಿ ಆ ಉಪ್ಪನ್ನು ಇಟ್ಟು ಈ ನವಗ್ರಹ ದೇವತೆಗಳನ್ನು ಪೂಜೆಯನ್ನು ಮಾಡಿ ದಾನವನ್ನಾಗಿ ಕೊಡಿ. ಮತ್ತು ಕುಂಬಳಕಾಯಿ ಇರುತ್ತೆ, ಕುಂಬಳಕಾಯಿ ದಾನವನ್ನಾಗಿ ಕೊಡಿ. ಆ ಪೂಜೆಯ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಅದರಲ್ಲೂ ವಿಶೇಷವಾಗಿ ಗ್ರಹಗತಿಗಳಾಯಿತು, ಅವಳಿಗೆ ವಿದ್ಯೆಯಲ್ಲಿ ಎಲ್ಲೂ ಗಮನ ಇರುತ್ತೆ, ಆ ಗಮನವನ್ನು ಸೆಳೀಬೇಕದನ್ನು. ಈಗ ಯಾರೋ ಈ ವಯಸ್ಸಾಗಿ ಚಿಕ್ಕ ಮಕ್ಕಳು, ಈ ದೊಡ್ಡ ಮಕ್ಕಳಾಗಿರ್ತಾರೆ, ಅವರು SSLC PUC ಓದ್ತಾ ಇರ್ತಾರೆ, ಒಂದು ಯಾರಿಗೋ ಮೋಹ ಆ ದೃಷ್ಟಿ ಇರುತ್ತೆ, ಯಾರನ್ನೋ ಪ್ರೀತಿಸಿರೋದು ಇನ್ನೊಂದೇನೋ ಮಾಡಿರ್ತಾರೆ. ಆ ದೃಷ್ಟಿ ಪರಿಹಾರ ಆಗಬೇಕಾದ್ರೂ ನಾವು ಅದರಲ್ಲಿ ಎಚ್ಚೆತ್ಕೊಬೇಕಾಗಿದೆ. ಇದು ಸರಿ ಇದೆಯೋ ತಪ್ಪಿದೆಯೋ ನೋಡಬೇಕಾದ್ರೆ ಅದನ್ನು ಪರಿಹಾರ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರವಾಗಿ ಅವರಿಗೆ ಮನ್ಯುನಾಮಕನಾಗಿರ್ತಕ್ಕಂಥ ಮನ್ಯು ಸೂಕ್ತದಿಂದ ಹೋಮವನ್ನು ಮಾಡಿಸಿ ಮಕ್ಕಳಿಗೆ. ಆ ಮನ್ಯುನಾಮಕನಾಗಿರ್ತ ಪರಮಾತ್ಮ ಲಕ್ಷ್ಮೀ ನರಸಿಂಹದೇವರ ಒಂದು ಸ್ಮರಣೆಯನ್ನು ಮಾಡಿಸಿ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಕೊಡಬೇಕಂತದ್ರಲ್ಲಿ. ಆ ಮನ್ಯು ಸೂಕ್ತದಿಂದಲೇ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಮಂತ್ರ. ಆ ಮಂತ್ರದಿಂದ ಈ ಪೂಜೆಯನ್ನು ಮಾಡಿದಾಗ, ಈ ಹೋಮ ಹವನಗಳನ್ನು ಮಾಡಿಸ್ಕೊಂಡಿದ್ದಾಗ ಆ ಜ್ಞಾನ ಬೇರೆ ಕಡೆ ಚೆಡಿದಿರ ಅವಳ ಒಳ್ಳೆಯ ಜ್ಞಾನ ಸಂಪತ್ತು ಸಿಗ್ತಕ್ಕಂಥ ಭಾಗ್ಯ ಇರುತ್ತದೆ. ಏಕೆಂದರೆ ಈಗಿನ ಕಾಲದಲ್ಲಿ 15 ವರ್ಷ ಆಗಿಲ್ಲ ಆಗಲೇ ಮಕ್ಕಳಿಗೆ ಋತುಮತಿ ಆಗಿದ ತಕ್ಷಣ ಒಂದು ಸ್ವಲ್ಪ ದಿವಸಗಳಲ್ಲೇ ಅದೆಲ್ಲ ಬೇರೆ ಬೇರೆ ಥರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮದುವೆ ಆಗಬೇಕು, ಇನ್ನೊಂದು ಆಗಬೇಕು, ಇನ್ನೇನೋ ಅದರಲ್ಲಿ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮನ್ಯುನ ಮಗನಾಗಿರ್ತಕ್ಕಂಥ ಪರಮಾತ್ಮ ನರಸಿಂಹದೇವರ ಒಂದು ಸ್ಮರಣೆ
ಗುರುಗಳ ಸ್ಮರಣೆ, ರಾಯರ ಸ್ಮರಣೆ. ಯಾಕೆಂದರೆ ನರಸಿಂಹದೇವರು ಅವತಾರ ಮಾಡಬೇಕು ಅಂತ ಕಾರಣ ರಾಘವೇಂದ್ರ ಸ್ವಾಮಿಗಳೇ, ಅದರ ಸಂಶಯನೇ ಇಲ್ಲ, ಅದರ ಸಂಶಯ ಅಂತ ರಾಯರು. ಅದಕ್ಕೋಸ್ಕರವಾಗಿ ಆ ರಾಯರ ಸ್ಮರಣೆಗಿಂತ ವಿಶೇಷವಾಗಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು, ನರಸಿಂಹದೇವರ ಪೂಜೆಯನ್ನು ಮಾಡಬೇಕು, ವಾಯುದೇವರ ಪೂಜೆಯನ್ನು ಮಾಡಬೇಕು. ರಾಯರ ವಿಶೇಷವಾಗಿ ಪೂಜೆಯನ್ನು ಮಾಡಿ ನರಸಿಂಹದೇವರಿಗೆ ಮಾಡಿರ್ತಕ್ಕಂಥ ನೀರನ್ನು ಮುಖ್ಯ ಪ್ರಾಣ ದೇವರಿಗೆ ಹಾಕಿ ರಾಯರಿಗೆ ಮುಖ್ಯ ಪ್ರಾಣ ದೇವರಿಗೆ ರಾಯರಿಗೆ ಹಾಕಿ ಈ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಅದರಿಂದ ಎಲ್ಲವೂ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ, ಅತಿ ಹೆಚ್ಚಾಗಿರತಕ್ಕಂಥ ಭಾಗ್ಯ ಇರುತ್ತೆ. ಯಾಕಂದ್ರೆ ಅದೇ ಪಾದೋದಕ ಅಂತ ಕರೀತಾರೆ. ಈ ಪಾದೋದಕವನ್ನು ಪ್ರೋಕ್ಷಣೆಯನ್ನು ಮಾಡಿದಾಗ, ರಾಯರ ಪಾದೋದಕವನ್ನು ಪ್ರೋಕ್ಷಣೆಯನ್ನು ಮಾಡಿದಾಗ ಅದರಲ್ಲೂ ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಇಂಥ ಆ ತಾಯಿ ಕೇಳಿರ್ತಕ್ಕಂಥದ್ದು ವಿಶೇಷವಾಗಿ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಪಾದೋದಕ. ಆ ಪಾದೋದಕದಿಂದಲೇ ಆ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರ ವಿಜಯದಾಸರ್ತಾರೆ, ಉದಯ ಕಾಲದಿ ಈ ಪದವ ಪಠಿಸಲು ಮದನನಾದರೂ ಜ್ಞಾನ ಉದಯವಾಗಲು. ನಮಗೆ ಇಂತಹ ಎಲ್ಲ ಜ್ಞಾನ ಉತ್ಪತ್ತಿ ಆಗೋಕ್ಕೋಸ್ಕರವಾಗಿ ಗುರುಗಳ ಸೇವೆಯನ್ನು ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ ಪಾದೋದಕವನ್ನು ಪ್ರೋಕ್ಷಣೆಯನ್ನು ಮಾಡಿಸ್ಬಿಡಿ. ಆ ರಾಯರ ಮಠಕ್ಕೆ ಹೋಗಿ ಆ ಪಾದೋದಕದಿಂದಲೇ ನಿಮಗೆ ಎಲ್ಲ ಜನ್ಮದಲ್ಲಿ ಏನೇ ಇದ್ರೂ ಹೊರಟೋಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಭಾಗ್ಯ ಎಲ್ಲರಿಗೂ ಅನುಗ್ರಹ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಏನೇನಿದೆಯೋ ನಮ್ಮ ಕಾಮೆಂಟ್ ಮುಖೇಂದ್ರವಾಗಿ ತಿಳಿಸಿ. ಅದರಲ್ಲಿ ಏನಿದೆಯೋ ನಮ್ಮಲ್ಲಿ ನಾವು ರಾಯರು ನಮ್ಮ ಈ ಜಾಗದಲ್ಲಿ ರಾಯರು ಏನು ನುಡುತ್ತಾರೋ ಅದು ನಾನು ನುಡಿತಾ ಇದ್ದೇನೆ ಬಿಟ್ಟರೆ ನಾನೇ ಸ್ವಂತವಾಗಿ ನಮ್ಮ ನುಡಿಯೋಕ್ಕೂ ಬರಲ್ಲ. ಅದಕ್ಕೋಸ್ಕರ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾಪದ ವೃಕ್ಷಾಯ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರಿಯವರಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳು ಕಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾರು ಹಾಲನ್ನು ತಗೊಳುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹಾಚಾರ ನೋಡ್ತಕ್ಕಂಥವ್ರು ಎಲ್ಲರಿಗೂ ಭಗವಂತ ಈ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಭಾರತೀಶ ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे